ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ಇವತ್ತಿನ ಈ ಕಾರ್ಯಕ್ರಮ ಒಂದು ದೃಷ್ಟಿಯಿಂದ ನಾವು ದಾಖಲಿಸಬೇಕಾಗಿರ್ತಕ್ಕಂಥದ್ದು. ನಾನಿಲ್ಲಿ ಬರುವಾಗ ಸನ್ಮಾನ್ಯ ವೆಂಕಣ್ಣ ಹನುಮರೆಡ್ಡಿ ಅವರು ಏನು ಈ ಬೆಣ್ಣಿಹಳ್ಳ ಪ್ರವಾಹದ ಬಗ್ಗೆ ಮೇಲಿಂದ ಮೇಲೆ ಎಲ್ಲರಿಗೂ ಸಹಿತ ಪ್ರತಿಭಟನೆಯನ್ನು ಮಾಡ್ತಿದ್ರು. ಅವರು ಹೇಳ್ತಾ ಇದ್ರು, ನಮ್ಮ ಗ್ರಾಮೀಣ ಭಾಗದೊಳಗನ ಇಷ್ಟು ದೊಡ್ಡ ಕಾರ್ಯಕ್ರಮ ಯಾವಾಗೂ ಆಗಿರಲಿಲ್ಲ. ಅಂಥ ದೊಡ್ಡ ಟೆಂಟ್ ಹಾಕಿವ್ರಿ. ಅಂಥ ದೊಡ್ಡ ಟೆಂಟ್ ಇದ್ರೆ ಡಬಲ್ ಟೆಂಟ್ ಹಾಕ್ಬೋದು. ಆದರೆ ಟೆಂಟ್ನಾಗ ಜಾಗ ಹಿಡಿಲ್ದಂಗೆ ನೀವೇನು ಸೇರಿದ್ರಲ್ಲ, ಇದೇ ಇವತ್ತು ದೊಡ್ಡ ದಾಖಲೆ. ನಮ್ಮ ಧಾರವಾಡ ಜಿಲ್ಲೆಯ ಗ್ರಾಮೀಣ ಭಾಗದೊಳಗೆ ಇಂಥ ದೊಡ್ಡದಾಗಿರ್ತಕ್ಕಂಥ ಕಾರ್ಯಕ್ರಮ ಆಗಿರಲಿಲ್ಲ. ಆ ಕಾರ್ಯಕ್ರಮ ಆಗಿರೋದು ಐತಿಹಾಸಿಕ. ಕೇವಲ ಅದು ನೀವು ಕೂಡಿರಿ ಅನ್ನೋದಕ್ಕೆ ಐತಿಹಾಸಿಕ ಅಲ್ಲ. ಬೆಣ್ಣಿಹಳ್ಳದ ಪ್ರವಾಹ ನಿಯಂತ್ರಣ ಕಾರ್ಯಕ್ರಮವನ್ನು ಇವತ್ತು ವಿದ್ಯುಕ್ತವಾಗಿ ಪ್ರಾರಂಭ ಮಾಡ್ತಾ ಇದ್ದೀವಿ. ಬಹುದೊಡ್ಡ ಕೆಲಸ. ನಾನು ನೀರಾವರಿ ಸಚಿವನಾಗಿ ಕೆಲಸ ಮಾಡಿದ್ದೇನೆ. ಹಣಕಾಸಿನ ಲಭ್ಯತೆ ಮತ್ತೊಂದು ಮುಗಿದೊಂದು ಈ ಸಮಸ್ಯೆ ಎಲ್ಲಿ ಅಷ್ಟೇ ಇದ್ರೂ ಸಹಿತ ಇದನ್ನು ನಾವು ಅಲಕ್ಷಿಸಿ ಇಲ್ಲಿವರೆಗೆ ಮಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಆದರೆ ಬೆಣ್ಣಿಹಳ್ಳ ಪ್ರವಾಹ ನಿಯಂತ್ರಣ ಮಾಡುವಂಥ ಕಾರ್ಯಕ್ರಮ ಇವತ್ತು ನಾವು ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸನ್ಮಾನ್ಯ ಶಿವಕುಮಾರ್ ಅವರ ಮಾರ್ಗದರ್ಶನದೊಳಗೆ ಮಾಡೋದಕ್ಕೆ ಸಾಧ್ಯ ಆಗಿದೆ. ಅದಕ್ಕಾಗಿ ಮೊಟ್ಟ ಮೊದಲು ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಭಿನಂದಿಸ್ತೇನೆ. ಅದೇ ರೀತಿ ಇದು ಸಾಧ್ಯ ಆಗೋದಕ್ಕೆ ಕಾರಣ ಆಗಿದ್ರೆ NH ಕೋನರೆಡ್ಡಿ ಅವರು ಮುಖ್ಯಮಂತ್ರಿಗಳ ಗಮನ ಸೆಳೆದ್ರು ಅಷ್ಟೇ ಅಲ್ಲ, ಅವರ ಪ್ರೀತಿಯನ್ನು ಗಳಿಸಿಕೊಂಡು ಈ ದೊಡ್ಡದಾಗಿರ್ತಕ್ಕಂಥ 200 ಕೋಟಿ ರೂಪಾಯಿ ಮೊತ್ತವನ್ನು ನಮ್ಮ ಭಾಗಕ್ಕೆ ತಂದು ಈ ಕೆಲಸ ಮಾಡಿಸಿದ್ದಾರೆ. ಅದಕ್ಕೆ ನಿಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಕೃತಜ್ಞತೆಯನ್ನು ಹೇಳೋದಕ್ಕೆ ಬಯಸ್ತೀನಿ. ಬಂಧುಗಳೇ, ಬೆಣ್ಣಿಹಳ್ಳ ದುಣಸಿಯಿಂದ ಪ್ರಾರಂಭ ಆಗತಿ. ನಮ್ಮ ರೋಣ ತಾಲೂಕಿನ ಮೆಣಸಿಗೆಯೊಳಗೆ ಮಲಪ್ರಭಾಗೆ ಸೇರ್ತೈತಿ. ಇದೇನಿದು 140-150 ಕಿಲೋಮೀಟರ್ ಇದು ಹರಿದು ಬರ್ತದಲ್ಲ. ಈ ಹರಿದು ಬಂತು ಅಂದರೆ ಬೆಣ್ಣಿಹಳ್ಳ ಬಂತು ಅಂದರೆ ಒಂದು 50,000 ಎಕರೆ ಭೂಮಿ ಮಾಲಕರು. ಅವರು ಏನು ಇಷ್ಟು ಚಿಂತೆ ಮಾಡ್ತಿದ್ರು, ಇಷ್ಟು ತೊಂದರೆಗೆ ಬರ್ತಿದ್ರು. ಅವ್ರ ಹೊಲದಾಗಿದ್ದದ್ದು ಪೀಕ್ ಹೋಗಿತ್ತು, ಅವ್ರ ಹೊಲದ ಮಣ್ಣು ಹೋಗಿತ್ತು, ಹೊಲ ಎಲ್ಲ ಅಸ್ತವ್ಯಸ್ತ ಆಕಿತ್ತು. ಮರು ವರ್ಷ ಅದನ್ನು ಸುಧಾರಿಸ್ಕೋಬೇಕು ಅಂತಂದ್ರೆ ಲಕ್ಷಾಂತರ ರೂಪಾಯಿ ಖರ್ಚಾಕಿತ್ತು. 50,000 ಎಕರೆ ಭೂಮಿಯನ್ನ ಪ್ರವಾಹ ಮುಕ್ತ, ಪ್ರವಾಹ ಇಲ್ಲದಂಗ, ಅದರ ಪರಿಣಾಮ ಆಗಲ್ದಂಗ ಈ ಯೋಜನೆ ಬೆಣ್ಣಿಹಳ್ಳದ ಪ್ರವಾಹ ನಿಯಂತ್ರಣ ಯೋಜನೆ ಮಾಡಿಕೊಡ್ತದೆ. ಇದೊಂದು ದೊಡ್ಡ ಸಾಧನೆ. ಅಷ್ಟೇ ಅಲ್ಲ, ದನಕರುಗಳಿಗೆ ತೊಂದರೆ ಆಗ್ತಿತ್ತು, ಕೆಲವಾರು ಜನನ ತೇಲಿ ಹೋಗ್ತಿದ್ರು, ಹಳ್ಳಿಗಳು ಸಂಪೂರ್ಣವಾಗಿ ಐಲ್ಯಾಂಡ್ ಆಗಿ ಹೋಗ್ತಿದ್ವು. ಅವು ಎಲ್ಲವುಗಳನ್ನು ತಪ್ಪಿಸುವಂಥ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಈ ಪ್ರವಾಹ ನಿಯಂತ್ರಣ ಯೋಜನೆ. ನಿಮ್ಮೆಲ್ಲರಿಗೂ ಆಶ್ಚರ್ಯ ಆಗ್ಬೋದು, ಇದು ಸಣ್ಣ ಹಳ್ಳ ಅಲ್ಲಿದು. ನಮಗೆ ಬೆಂಗಳೂರಾಗಿದ್ದಾಗ ಹೇಳ್ತಾರೆ ಆ ಹಳ್ಳದ್ರೆ, ಅಯ್ಯೋ ಹಳ್ಳ ಅಲ್ಲ ರೀ, ನಾವು ನೀವು ಕೂಡಿ ಕಾವೇರಿಯೊಳಗೆ ಎಷ್ಟು ನೀರಿನ ಸಲುವಾಗಿ ಬಡದಾಡ್ತೇವಲ್ಲ, ಅದಕ್ಕಿಂತ ಹೆಚ್ಚು ನೀರಿನ ಉತ್ಪತ್ತಿ ಮಾಡ್ತಕ್ಕಂಥ ಹಳ್ಳ ನಮ್ಮ ಬೆಣ್ಣಿಹಳ್ಳ. 16 TMC ನೀರು, 16 TMC ನೀರು ಇದರ ಉತ್ಪತ್ತಿ, ನೀರಿನ ಉತ್ಪತ್ತಿ. ಇಷ್ಟು ದೊಡ್ಡದಾಗಿರ್ತಕ್ಕಂಥ ಈ ಹಳ್ಳಕ್ಕೆ ರಗಡು ಎಲ್ಲ ಉಪ ಹಳ್ಳಗಳದಾವು. ಇದು ತುಪ್ರಿ ಹಳ್ಳ, ಇವೆಲ್ಲ ಸೇರಿದು ಅಂತಂದ್ರೆ ನಾವು ಇಲ್ಲಿ ದೊಡ್ಡ ಡ್ಯಾಮ ಕಟ್ಬೋದಿತ್ತು. ಆದರೆ ಎಲ್ಲರ ಡ್ಯಾಮ್ ಕಟ್ಟಕ್ಕೆ ಹೋದ್ರೆ 1,000 ಎಕರೆ ಭೂಮಿ ಮುಳುಗಿ ಹೋಗ್ಬಿಡೋದಾಗತ್ತೆ. ಎಲ್ಲ ಅಷ್ಟು ಸಮಪಾತಳಿ ಇರ್ತಕ್ಕಂಥ ಈ ಪ್ರದೇಶ. ಆದ್ದರಿಂದ ಅದು ಸಾಧ್ಯ ಆಗಿಲ್ಲ ಅನ್ನೋದನ್ನು ಸಹಿತ ಈ ಸಂದರ್ಭದೊಳಗೆ ಹೇಳ್ತಾ, ಈ 16 TMC ನೀರಿನ ಸದ್ಬಳಕೆಯನ್ನು, ಯಾಕಂದ್ರೆ ಇದೆಲ್ಲ ಕೂಡಿ ಎಲ್ಲಿ ಹೋಗುತ್ತೆ ಅಂದ್ರೆ ಮಲಪ್ರಭಾಗೆ ಸೇರ್ತೈತಿ, ಮಲಪ್ರಭಾ ಹೋಗಿ ಕೃಷ್ಣಾಗೆ ಸೇರ್ತೈತಿ, ಮುಂದೆ ಕೂಡಲ ಸಂಗಮದಾಗ ಎಲ್ಲವೂ ನೀರು ಕೂಡ್ತಾವೆ. ಅಲ್ಲಿಂದ ನಾವು ನೀರು ಬಿಟ್ಟೇ ಬಿಡ್ತೇವೆ. ಆಂಧ್ರ ಪ್ರದೇಶಕ್ಕೆ ಹೋಗ್ತದೆ, ತೆಲಂಗಾಣಕ್ಕೆ ಹೋಗ್ತದೆ. ಆದರೆ ಏತನ್ ಮಧ್ಯೆ ಈ 16 TMC ನೀರಿನೊಳಗೆ
ಎಷ್ಟು ನಾವು ಉಪಯೋಗ ಮಾಡ್ಬೋದು, ಹೇಗೆ ಉಪಯೋಗ ಮಾಡ್ಬೋದು ಅನ್ನೋದನ್ನು ಈ ಪ್ರವಾಹ ನಿಯಂತ್ರಣದ ನಂತರ ಒಂದು ಸೂಕ್ತವಾಗಿರ್ತಕ್ಕಂಥ ಅಧ್ಯಯನ ಮಾಡೋದರ ಜೊತೆಗೆ ಈ ಭಾಗದ ಜನರಿಗೆ ಒಂದು ದೊಡ್ಡ ಯೋಜನೆಯನ್ನು ಕಲ್ಪಿಸಿಕೊಡ್ಬೇಕು ಅಂಥೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳೋದಕ್ಕೆ ಬಯಸ್ತೇನೆ. ಇವತ್ತಿನ ಈ ಪ್ರವಾಹ ನಿಯಂತ್ರಣ ಯೋಜನೆ 200 ಕೋಟಿ ರೂಪಾಯಿಯನ್ನು ಏನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಿಡುಗಡೆ ಮಾಡಿದ್ದಾರೆ, ಅದು ದೊಡ್ಡ ಸಂದೇಶವನ್ನು ಕೊಡ್ತೈತಿ. ಯಾಕಂದ್ರೆ ನೀವು ದಿನ ಪೇಪರ್ನ ನೋಡ್ತೀರಿ, ದುಡ್ಡೇ ಇಲ್ರಿ, ಬಡವರಿಗೆ ಏನ್ರ ಯೋಜನಾ ಕೊಟ್ಟಿವಿ ಅಂದ್ರೆ ಮುಗಿದು ಹೋತು. ಎಲ್ಲರೂ ಹೇಳೋದು ಟ್ರೆಜರಿ ಖಾಲಿ ಆತ್ಬಿಡ್ರಿ, ಟ್ರೆಜರಿ. ಆ ಗೃಹಲಕ್ಷ್ಮಿ ಕೊಟ್ಟಿರಲ್ಲ, ಆ ಗೃಹಲಕ್ಷ್ಮಿ ಸಲುವಾಗಿ ನಿಮ್ಮ ಸಿದ್ದರಾಮಯ್ಯನವ್ರ ಟ್ರೆಜರಿ ಖಾಲಿ ಆಗ್ಬಿಟ್ಟೈತಿ. ಗೃಹ ಜ್ಯೋತಿ ಕೊಟ್ವಿ, ಅನ್ನಭಾಗ್ಯ ಕೊಟ್ವಿ, ಬಡವರಿಗೆ ಅನುಕೂಲ ಆಯ್ತು. ಆ ಅನುಕೂಲ ಆಯ್ತು ಅನ್ನುವಂಥ ಶಬ್ದ ಯಾರ ಬಾಯಿಯೊಳಗೆ ಬರೋಲ್ಲ, ಈ ಶ್ರೀಮಂತರ ಬಾಯಿಯೊಳಗೆ. ಆದರೆ ಈ 5 ಗ್ಯಾರಂಟಿಗಳ ಮೂಲಕ, ಪಂಚ ಗ್ಯಾರಂಟಿಗಳು, ಅದು ಗೃಹಲಕ್ಷ್ಮಿ ಇರಲಿ, ಗೃಹ ಜ್ಯೋತಿ ಇರಲಿ, ಅನ್ನಭಾಗ್ಯ ಇರಲಿ, ಅದು ಯುವ ನಿಧಿ ಇರಲಿ, ಅದು ಸ್ತ್ರೀ ಶಕ್ತಿ ಇರಲಿ, ಈ 5 ಯೋಜನೆಗಳನ್ನು ಏನು ನಾವು ಮಾಡಿದ್ದೇವೆ, ಇವುಗಳ ಕಾರಣ ನಮ್ಮ ಅಭಿವೃದ್ಧಿ ಕೆಲಸ ನಿಂತುಬಿಟ್ಟವು. ರೊಕ್ಕಿಲ್ಲ, ಅಯ್ಯೋ ಸ್ವಾಮಿ ರೊಕ್ಕ ಇರಲಿಲ್ಲ ಅಂದ್ರೆ ಮಾನ್ಯ ಸಿದ್ದರಾಮಯ್ಯನವರು 200 ಕೋಟಿ ರೂಪಾಯಿಯನ್ನು ಈ ಬೆಣ್ಣಿಹಳ್ಳದ ಪ್ರವಾಹ ನಿಯಂತ್ರಣಕ್ಕೆ ಕೊಡ್ತಿದ್ರು. ಎಲ್ಲಿಂದ ಬಂತು ರೊಕ್ಕ? ರೊಕ್ಕ ಐತಿ ಅನ್ನೋದನ್ನು ತೋರಿಸೋದು ಅಷ್ಟೇ ಅಲ್ಲ, ಈಗಾಗಲೇ 50-60 JCB ಕೆಲಸ ಪ್ರಾರಂಭನ ಮಾಡಿಬಿಟ್ಟವು. ಹಣ ಬಿಡುಗಡೆ ಒಂದು ಕಡೆ, ಕೆಲಸ ಪ್ರಾರಂಭ ಒಂದು ಕಡೆ. ನಾನು ಬಂಧುಗಳು ನಿಮ್ಗೆ ಹೇಳ್ತಿದ್ದೆ, ಈ 5 ಪಂಚ ಗ್ಯಾರಂಟಿ ಯೋಜನೆ ಇದಾವಲ್ಲ, ಇಲ್ಲೇ ನಮ್ಮ ಪಂಚ ಗ್ಯಾರಂಟಿ ಅನುಷ್ಠಾನ ಸಮಿತಿ ಜಿಲ್ಲಾಧ್ಯಕ್ಷರಿದ್ದಾರೆ, ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರೆ, ಅವ್ರನ್ನ ಕೇಳ್ರಿ. 100ಕ್ಕೆ 99% ಜನರಿಗೆ, ಅರ್ಹ ಜನರಿಗೆ ನಾವು ಮುಟ್ಟಿದ್ದೇವೆ. ನಮ್ಮ ಕರ್ನಾಟಕದ ಬಡತನವನ್ನ ಬೇರು ಸಹಿತ ನಾವು ಕಿತ್ತಿದ್ದೇವೆ. ಬಡವರು ಯಾರದರ ತೋರಿಸ್ರಿ ಅಂಥೇಳಿ ನಾವು ಪ್ರಶ್ನೆ ಕೇಳ್ತಾ ಇದ್ದೇವೆ. ಇದನ್ನೆಲ್ಲೇ ಅಲ್ಲಿಲ್ಲೇ ಪ್ರೆಸ್ ಕಾನ್ಫರೆನ್ಸ್ನಾಗ ಕೇಳಿ ಅಲ್ಲಿಂದ ಅಲ್ಲಿಗೆ ಹೋಗ್ಬಿಡೋದಲ್ಲ. ಈ 25-30 ಸಾವಿರ ಜನ ಸೇರಿರ್ತಕ್ಕಂಥ ಈ ಸಮೂಹದಲ್ಲಿ ಈ ಪ್ರಶ್ನೆ ಕೇಳ್ತೀವಿ. ಪತ್ರಿಕೆ ಇದ್ದವರಲ್ಲಿ ಕೇಳ್ತಾ ಇದ್ದೀವಿ, ವಿರೋಧ ಪಕ್ಷದವರ ಜೊತೆಗಿದ್ದಾಗ ಕೇಳ್ತಾ ಇದ್ದೇವೆ, ವಿಧಾನಸಭೆ ವಿಧಾನ ಪರಿಷತ್ನೊಳಗೆ ಕೇಳ್ತಾ ಇದ್ದೀವಿ. ಬಂಧುಗಳೇ, ನಾನು ನಿಮ್ಗೆ ಇಷ್ಟೇ ಹೇಳ್ತೇನೆ, ನೀವು ನಮ್ಮ ಸಾಧನೆ ನೋಡ್ಬೇಕಂದ್ರೆ ಕೆಲವು ಕಡೆ ಬೋರ್ಡ್ ಹಾಕಿ ನೋಡ್ರಿ. ಭಿಕ್ಷಕರು ಎಲ್ಲಾದರೂ ಇದ್ರೆ ದಯಮಾಡಿ ಈ ಕೆಳಗಿನ ಫೋನ್ ನಂಬರ್ಗೆ ಫೋನ್ ಮಾಡ್ರಿ, ಅವ್ರನ್ನ ಕಾಳಜಿ ಮಾಡಕ್ಕೆ ಕರ್ಕೊಂಡು ಹೋಗ್ತೀವಿ. ಅಂದ್ರೆ ಸಮಾಜದ ಕಟ್ಟು ಕಡೆಯ ಮನುಷ್ಯ, ಅತ್ಯಂತ ಕಡುಬಡುವ, ಅವನನ್ನು ನಾವು ಗುರುತಿಸಿ ತಗೊಂಡು ಹೋಗಿ ಕಾಳಜಿ ಮಾಡ್ತೀವಿ. ಬಡತನವನ್ನು ಪೂರ್ಣವಾಗಿ ನಿರ್ಮೂಲನೆ ಮಾಡಿದ್ದೀವಿ. ಇದಕ್ಕಿಂತ ದೊಡ್ಡದಾಗಿರ್ತಕ್ಕಂಥ ಸಾಧನೆ ಬೇಕೇನು? ನಾವು ದೇವರ ಹೆಸರು ಹೇಳಲಿಲ್ಲ, ನಾವು ಸ್ವಾಮಿಗಳ ಹೆಸರು ಹೇಳಲಿಲ್ಲ, ಗುಡಿ ಹೆಸರು ಹೇಳಲಿಲ್ಲ, ಮಠದ ಹೆಸರು ಹೇಳಲಿಲ್ಲ. ಜನರಲ್ಲಿ ನಾವು ದೇವರನ್ನ ಕಂಡಿದ್ದೇವೆ, ಜನರಲ್ಲಿ ನಾವು ದೇವರನ್ನ ಕಂಡಿದ್ದೇವೆ. ಆ ಕಾರಣಕ್ಕೆ ನಮ್ಮ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಇವತ್ತು ಬಡವರಿಂದ ಇಷ್ಟು ಪ್ರೀತಿಗೆ ಪಾತ್ರವಾಗಿದೆ. ಇವತ್ತು ಹೆಣ್ಮಕ್ಳು ನಮಗೆ ಇಷ್ಟು ದೊಡ್ಡ ಬಲವಾಗಿ ನಿಂತಿದ್ರೆ ಗೃಹಲಕ್ಷ್ಮಿ ಯೋಜನೆ ಕಾರಣ, ಶಕ್ತಿ ಅಂತ ಯೋಜನೆ ಕಾರಣ. ಯಾಕೆ ಅವ್ರಿಗೆ ಕೆಲಸ ಮಾಡಿದ್ರೆ, ಅವ್ರಿಗೆ ಅನುಕೂಲ ಮಾಡಿದ್ರೆ, ಅವ್ರ ಮುಖದ ಮೇಲೆ ನಗು ಮೂಡುವಂಗೆ ಮಾಡಿದ್ರೆ, ಅವರ ಆರೋಗ್ಯ ಸುಧಾರಣೆ ಆಗುವಂಗೆ ಮಾಡಿದ್ರೆ, ಅವ್ರ ಮಕ್ಕಳಿಗೆ ಅವರು ಕ್ಯಾಡ್ಬರೀಸ್ ಚಾಕ್ಲೇಟ್ ಕೊಡಿಸುವಂಥ ಸಾಮರ್ಥ್ಯ ತಂದುಕೊಟ್ರೆ, ಅವರ ಆರೋಗ್ಯ ಒಳ್ಳೇದಾದ್ರೆ, ಯಾಕೆ ಉಳ್ಕಿದವ್ರಿಗೆ ಯಾಕೆ ಅಷ್ಟೇ ಯಾಕೆ ಹೊಟ್ಟೆ ಕಿಚ್ಚಿರಪ್ಪ ನಿಮಗೆ? ನಿಮಗೂ ಏನು ಮಾಡ್ಬೇಕು ಮಾಡೋಣಂತ, ವಿಮಾನ ನಿಲ್ದಾಣ ಮಾಡ್ಬೇಕಂತೀರಿ, ನೀವು ಫ್ಲೈಓವರ್ ಮಾಡ್ಬೇಕಂತೀರಿ, ಭಾಳ ರಸ್ತೆ ನಿಮ್ಮ ಕಾರು ಜೋರಾಗಿ ಹೋಗೋ ಮುಂದೆ ಏನು ದಣಿಕಾಗಿರಬಾರ್ದು ಅಂತೇಳಿ ಅಪೇಕ್ಷೆ ಮಾಡ್ತೀರಿ. ಅವನು ಮಾಡೋಣಂತ. ಆದರೆ ಬಡವರ ಬಗ್ಗೆ ತಾತ್ಸಾರ, ಬಡವರ ಬಗ್ಗೆ ನಿರ್ಲಕ್ಷ್ಯ, ಬಡವರ ಬಗ್ಗೆ ಅಗೌರವ ಮಾತುಗಳನ್ನಾಡಿ ಸಿದ್ದರಾಮಯ್ಯನವರ ಸರ್ಕಾರ ಟ್ರೆಜರಿ ಖಾಲಿ ಆಗೈತಿ, ಗ್ಯಾರಂಟಿ ಕೊಟ್ಟು ಅಂತ ಹೇಳಿ ಏನು ದೊಡ್ಡ ದೊಡ್ಡ ಸಚಿವರು ಬಂದು ಇಲ್ಲಿ ಹೇಳ್ತಾರಲ್ಲ, ಅವ್ರಿಗಿಷ್ಟೇ ಹೇಳ್ತೀನಿ, ಆತ ನಿಮ್ಮ ಸರ್ಕಾರಗಳು ಇದ್ವಲ್ಲ, ನೀವು ಪಂಚ ಗ್ಯಾರಂಟಿ ಕೊಡಲಿಲ್ಲ. ಯಾಕೆ ಬೆಣ್ಣೆಹಳ್ಳದ ಈ ಪ್ರವಾಹ ನಿಯಂತ್ರಣ ಯೋಜನೆಯನ್ನು ಇಷ್ಟು 200-300 ಕೋಟಿ ರೂಪಾಯಿ ಕೊಟ್ಟು ನೀವು ಸ್ಟಾರ್ಟ್ ಮಾಡಬೇಕಾಗಿತ್ತು? ಬಡವರಿಗಾಗಿ ನೀವು ಏನು ಕಾರ್ಯಕ್ರಮ? ದೊಡ್ಡ ದೊಡ್ಡ ಮಾತು ಹೇಳ್ತೀರಿ ನೀವು,
ಮಹದಾಯಿ ಯೋಜನೆಯನ್ನ ಪ್ರಾರಂಭ ಮಾಡೋದಕ್ಕೆ ನಮಗೆ ಯಾಕೆ ಪರವಾನಗಿ ಕೊಡ್ತಾ ಇಲ್ಲ? ಮೀಟಿಂಗ್ ಕರಿತೀರಿ, ಮೀಟಿಂಗ್ ಮುಂದೆ ಹಾಕ್ತೀರಿ, ಮೀಟಿಂಗ್ ಕರಿತೀರಿ, ಕಳಸಾ ಬಂಡೂರಿ ಯೋಜನೆಯ ಯಾವುದೇ ವಿಷಯವನ್ನ ತೆಗೆದುಕೊಳ್ಳದೆ ಅಷ್ಟಕ್ಕೆ ಮುಗಿಸಿಬಿಡ್ತೀರಿ. ಯಾಕೆ ನಿಮ್ದಿದು? ಯಾಕೆ ನಮಗಾಗಿ ನೀವು ಈ ತಾತ್ಸಾರವನ್ನ, ಈ ಅಲಕ್ಷ್ಯವನ್ನ, ಈ ಅಗೌರವನ್ನ ತೋರಿಸ್ತಾ ಇದ್ದೀರಿ? ನಿಜವಾಗಿ ಹೇಳೋದಾದ್ರೆ ಈ ಭಾಗದ MP ಅವ್ರನ್ನ ಮೊದಲೇಕ್ ಮಾಡಿಕೊಂಡು ಮಾನ್ಯ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಮಹದಾಯಿ ಯೋಜನೆಗೆ ನೀವು ಅನುಮತಿ ಕೊಡಿಸದೆ ಧಾರವಾಡ ಜಿಲ್ಲೆಯ ಯಾವುದೇ ಭಾಗದಲ್ಲಿ ಕಾಲಿಡೋದಕ್ಕೆ ನಿಮಗೆ ನೈತಿಕ ಹಕ್ಕಿಲ್ಲ. ಮಹದಾಯಿ ಕೊಡ್ಲಿಲ್ಲ ನೀವು ನಮಗೆ ಪರವಾನಗಿನ. ಕೃಷ್ಣದೊಳಗ ಏನ್ ತಾವು ನೋಟಿಫೈ ಮಾಡಬೇಕಾಗಿದೆ ಆ KWDT 2 ತೀರ್ಪನ್ನ, ಅದನ್ನ ನೀವು ತೀರ್ಪನ್ನ ಅನುಷ್ಠಾನ ಮಾಡೋದಕ್ಕೆ ನೋಟಿಫೈ ಮಾಡಲಿಲ್ಲ. ಕೃಷ್ಣದಾಗ ಮಾಡಲಿಲ್ಲ, ಮಹದಾಯಿದ್ ಮಾಡಲಿಲ್ಲ. ಉತ್ತರ ಕರ್ನಾಟಕದ ಬಗ್ಗೆ ಭಾಳ ದೊಡ್ಡ ದೊಡ್ಡ ಮಾತು ಹೇಳ್ತಿರಲ್ಲ. ನಾವಿವತ್ತೆಲ್ಲರೂ ಪ್ರಶ್ನೆ ಮಾಡಿ ಕೇಳಬೇಕಾಗಿದೆ. ಇವತ್ತು ನಾನು ಇಷ್ಟೇ ಹೇಳೋದು, ರೈತಾಪಿ ಜನ ಇವತ್ತಲ್ಲ ನಿನ್ನೆಲ್ಲ ಮಾನ್ಯ ಕೋನ್ ರೆಡ್ಡಿ ಅವರು ಇವತ್ತು ಶಾಸಕರಾಗಿದ್ರ ಅವ್ರು ಹಂಗ ಅಡ್ಡಾಡಿ ಶಾಸಕರಾಗಿಲ್ಲ. ಅವರು ಮೊದಲೇ ಯಾವ ಪಾರ್ಟಿಯಾಗಿದ್ರು ಆ ಪಾರ್ಟಿಯಾಗಿದ್ರು ಅಂತ ಶಾಸಕರಾಗಿಲ್ಲ. ಅವರು ಶಾಸಕರಾಗಿದ್ದಕ್ಕೆ ಏನಾರ ಕಾರಣ ಇದ್ರೆ ಅದು ಕಳಸಾ ಬಂಡೂರಿ ಹೋರಾಟ, ಅದು ಬೆಣ್ಣೆ ಹಳ್ಳದ ಹೋರಾಟ. ಅಂತ ಹೋರಾಟವನ್ನ ಏನು ಮಾಡುವಂತ ನಾಯಕರುಗಳಿದ್ರಲ್ಲ, ನೀವೇನು ಈಗ ಮಾಡ್ತಾ ಇದ್ದೀರಿ? ಅವ್ರು ಕೂಡಿದ್ದವ್ರು ನೀವು ಅದೇ BJP ಪಾರ್ಟಿಯಾಗ ಇದ್ದೀರಿ, ಕೇಂದ್ರ ಸರ್ಕಾರದಾಗ ಇದ್ದೀರಿ. ನಮಗೆಲ್ಲ ಜನರಿಗೆ ಮೋಸ ಮಾಡ್ತಾ ಇವತ್ತು ಮಹದಾಯಿಯನ್ನ, ಕಳಸಾ ಬಂಡೂರಿಯನ್ನ ಅನುಮತಿ ಕೊಡದೆ ಮುಂದೆ ಹಾಕ್ತಾ ಇದ್ದೀರಿ. ಅದಕ್ಕೆ ಮತ್ತೊಮ್ಮೆ ಈ ವೇದಿಕೆ ಮುಖಾಂತರ ರೈತರ ಪರವಾಗಿ ಎಚ್ಚರಿಕೆ ಕೊಡ್ತೀನಿ. ನೀವು ಎಲ್ಲಿವರೆಗೆ ಮಹದಾಯಿಗೆ, ಕಳಸಾ ಬಂಡೂರಿಗೆ ಅನುಮತಿ ತಗೊಂಡು ಬರೋದಿಲ್ಲ ಅಲ್ಲಿವರೆಗೆ ನಮ್ಮ ಭಾಗದಲ್ಲಿ ನೀವು ಈ ಒಂದು ಮಹದಾಯಿ ಯೋಜನೆ ಬರುವಂತ ಈ ಭಾಗದೊಳಗ ಕಾಲಿಡೋದಕ್ಕೆ ನೈತಿಕ ಹಕ್ಕಿಲ್ಲ ಅನ್ನುವಂಥ ಮಾತನ್ನ ಹೇಳಿ ಇದನ್ನ ರೈತರೆಲ್ಲರೂ ಅರ್ಥೈಸಿಕೊಂಡು ಮುಂದಿನ ಹೆಜ್ಜೆಗಳನ್ನು ಇಡಬೇಕು ಅಂತ ಹೇಳಿ ತಮ್ಮಲ್ಲಿ ಕೈ ಮುಗಿದು ಕೇಳಿ, ಮತ್ತೊಮ್ಮೆ ಈ 350 ಕೋಟಿ ರೂಪಾಯಿ ಅಭಿವೃದ್ಧಿ ಕೆಲಸ ನಾವು ಎಲ್ಲ ಕಲ್ಲು ನೋಡಿ, ನಾನಾಗಲಿ, ಸಂತೋಷ್ ಲಾಡ್ ಆಗಲಿ, ಅಭಯ್ ಪ್ರಸಾದ್ ಆಗಲಿ, ಮಾನ್ಯ ಜಕ್ಕಪ್ಪನವರಾಗಲಿ, ಸಲೀಂ ಅವರಾಗಲಿ, ಮುಖ್ಯಮಂತ್ರಿಗಳ ಕಡೆ ಹೊಳ್ಳಿ ನೋಡ್ತೀವಿ. ಕೋನ್ ರೆಡ್ಡಿಗೆ ಎಷ್ಟು ಮಾಡಿಕೊಟ್ರಿ ಸಾಹೇಬ್ರ, ನಮಗ್ಯಾಕೆ ಇನ್ನೂ ಇಷ್ಟ ಆಗಿಲ್ಲಲ್ಲ ಅಂತ ಎಲ್ಲರಿಗೂ ನಮ್ಗೆ ಅನಿಸ್ತಾವೆ. ಎಲ್ಲ ಶಾಸಕರುಗಳಿಗೂ ಮಾದರಿ ಆಗುವಂಗೆ, ಎಲ್ಲ ಶಾಸಕರಿಗಿಂತ ಹೆಚ್ಚು ಅಭಿವೃದ್ಧಿ ಕೆಲಸವನ್ನ ತನ್ನ ಕ್ಷೇತ್ರಕ್ಕೆ ತೆಗೆದುಕೊಂಡು ಬಂದಿರತಕ್ಕಂಥ ಮಾನ್ಯ NH ಕೋನ್ ರೆಡ್ಡಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ವಿಶೇಷ ಅಭಿನಂದನೆಯನ್ನ ಹೇಳಿ ಒಂದು ಮಾತು ಹೇಳಬೇಕಾಗತ್ತೆ. ಮಾನ್ಯ ಮುಖ್ಯಮಂತ್ರಿಗಳದಾರ, ಅದಕ್ಕೆ ಹೇಳ್ತೀನಿ ನಾನು, ಇವ್ರಿಗೆ ಯಾರು NH ಕೋನ್ ರೆಡ್ಡಿ ಅನ್ನಂಗೆ ಇಲ್ರಿ. ಏನಂತೀರಿ ನೀವು? ಆ ಚಕ್ಕಡಿ ದಾರಿ ಸರ್ದಾರ ಅಂತೀರಿ ನೀವು. ಸುಮಾರು 200 ಕಿಲೋಮೀಟರ್ಗಿಂತ ಹೆಚ್ಚು ಚಕ್ಕಡಿ ದಾರಿಯನ್ನ ಇವತ್ತು ಕಾರ್ ಹೋಗುವಂಗ ದಾರಿ ಮಾಡಿಸಿರ್ತಕ್ಕಂಥ ಕೀರ್ತಿ ಯಾರಿಗಾರ ಸಲ್ಬೇಕಾಗಿದ್ರೆ ರಾಜ್ಯದೊಳಗೆ ಅದು ಮಾನ್ಯ NH ಕೋನ್ ರೆಡ್ಡಿ ಅವರಿಗೆ ಅನ್ನೋದನ್ನ ಸಹಿತ ಹೇಳಿ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೀನಿ.